ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ನೀವು ಗುಬ್ಬಿಗಳಿಗಿಂತ ಹೆಚ್ಚಿನವರು. ಅದಕ್ಕೆ ಆಧಾರವಾಗಿ ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 7ನೇ ವಚನ. ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ, ಹೆದರಬೇಡ್ರಿ, ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು. ನೋಡ್ರಿ, ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ದೇವರು ಹೇಳುತ್ತಾ ಇದ್ದಾರೆ, ನೀವು ಗುಬ್ಬಿಗಳಿಗಿಂತ ಹೆಚ್ಚಿನವರು. ನೋಡ್ರಿ, ದೇವ ಜನರು, ದೇವ ಮಕ್ಕಳು, ನೀವು ದೇವರ ದೃಷ್ಟಿಯಲ್ಲಿ ವಿಶೇಷವುಳ್ಳಂಥ ವ್ಯಕ್ತಿಯಾಗಿದ್ದೀರಾ. ದೇವರ ಪ್ರೀತಿಯು ಬಹಳ ಅಪಾರವಾದದ್ರಿ. ನಮ್ಮ ತಲೆ ಕೂದಲುಗಳನ್ನು ಸಹ ದೇವರು ಎಣಿಕೆ ಮಾಡಿದ್ದಾರಂತೆ. ಹಾಗಾದರೆ ನೀನು ಎಷ್ಟು ಕಾಳಜಿ ವಹಿಸಲ್ಪಟ್ಟಂಥ ವ್ಯಕ್ತಿ ಎಂಬುದಾಗಿ ಅರ್ಥ ಮಾಡಿಕೊಳ್ಳ್ರಿ. ನಮ್ಮ ದೇವರಿಗಿಂತ ಬೇರೆ ಇನ್ಯಾರು ನಮ್ಮ ಕುರಿತಾಗಿ ಅನುಕಂಪ ಉಳ್ಳವರಾಗಿಲ್ಲ, ಕಾಳಜಿ ಉಳ್ಳವರಾಗಿಲ್ಲ. ನಾವು ಹೆಚ್ಚು ಸಮಯ ಮನುಷ್ಯನಲ್ಲಿ ಭರವಸೆ ಬಿಟ್ಟು ಸಂಪೂರ್ಣವಾಗಿ ನಿರಾಶೆ ಹೊಂದುತ್ತೇವೆ. ಆದರೆ ದೇವರಲ್ಲಿ ಭರವಸೆ ಇಡುವಂಥ ಒಬ್ಬರಾದರೂ ಅವರು ನಿರಾಶೆ ಪಡುವುದಿಲ್ಲ. ಏಕೆಂತ ಹೇಳಿದ್ರೆ, ದೇವರನ್ನು ಆತುಕೊಳ್ಳುವ ಜೀವಿತವನ್ನು ದೇವರು ಬ್ಲೆಸ್ ಮಾಡಿ ಅವರ ಜೀವಿತವನ್ನು ಆಶೀರ್ವಾದ ಮಾಡುತ್ತಾರೆ. ಒಂದು ನಡೆದ ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಈ ಲೋಕದ ಚಿಂತೆಗಳಿಂದ ನಿರಾಶಿತಳಾಗಿ ಮನ ಕುಗ್ಗಿ ಹೋಗಿದ್ದಂಥ ಒಬ್ಬ ಸಹೋದರಿ ಇದ್ದಳು. ಅವಳಿಗೆ ನನ್ನ ಜೀವನವೇ ನಿರಾಶೆಯಾಗಿದೆ, ಯಾಕೆ ನಾನು ಬೇಸತ್ತು ಜೀವಿಸಬೇಕು, ಸತ್ತು ಹೋಗ್ಬಿಡೋಣ, ಆತ್ಮಹತ್ಯೆ ಮಾಡಿಕೊಳ್ಳೋಣ ಎಂಬುದಾಗಿ ನಿರ್ಧರಿಸಿ, ನನಗೆ ಸಹಾಯ ಮಾಡಲಿಕ್ಕೆ ಯಾರೂ ಇಲ್ಲ, ನಾನು ಈ ಲೋಕದಲ್ಲಿ ಜೀವಿಸೋದಿಲ್ಲ ಎಂಬುದಾಗಿ ನೆನೆಸಿಕೊಂಡು ಆಕೆ ಆತ್ಮಹತ್ಯೆ ಮಾಡಿಕೊಳ್ಳುವ ಮುಂಚಿತವಾಗಿ, ಹೆಂಗಿದ್ರೂ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾ ಇದ್ದಾನೆ, ಕೊನೆಯ ಬಾರಿಗೆ ಒಂದು ಸತ್ಯವೇದ ವಾಕ್ಯವನ್ನು ಓದಿ ನನ್ನ ಜೀವಿತವನ್ನು ಅಂತ್ಯಗೊಳಿಸಿಕೊಳ್ಳುತ್ತೇನೆ ಎಂಬುದಾಗಿ ಹೇಳಿ ಸತ್ಯ ವೇದವನ್ನು ತೆರೆದಾಗ ಇವತ್ತು ನಾವು ಆರಿಸಿಕೊಂಡಂಥ ವೇದ ವಾಕ್ಯಗಳೇ ಅವಳ ಕಣ್ಣಿಗೆ ಬಿದ್ದವು. ಆ ವಾಕ್ಯ ಅವಳ ಜೊತೆಯಲ್ಲಿ ಮಾತನಾಡಲಿಕ್ಕೆ ಆರಂಭಿಸಿತು. ಮಗಳೇ, ಗುಬ್ಬಿಗಳಿಗಿಂತ ನೀನು ಹೆಚ್ಚಿನವಳು. ಗುಬ್ಬಿಗಳನ್ನು ಗಮನಿಸುವಂಥ ನಾನು ಅದಕ್ಕಿಂತ ಹೆಚ್ಚಾಗಿ ನಿನ್ನನ್ನು ಸೃಷ್ಟಿ ಮಾಡಿದ್ದೇನೆ. ಯಾಕೆ ನಿನ್ನ ಜೀವಿತವನ್ನು ನೀನು ತೆಗೆದುಕೊಳ್ಳುತ್ತಾ ಇದ್ದೀಯಾ? ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯಳಾಗಿದ್ದೀಯಾ ಎಂಬುದಾಗಿ ದೇವರು ಅವಳ ಜೊತೆಯಲ್ಲಿ ಮಾತನಾಡಿದರು. ದೇವರು ಅವಳ ಜೊತೆಯಲ್ಲಿ ಮಾತನಾಡಿದಾಗ, ಯಾಕೆ ನನ್ನ ಜೀವಿತವನ್ನು ಅಂತ್ಯಗೊಳಿಸಬೇಕು? ದೇವರು ನನ್ನನ್ನು ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾರೆ, ನಾನು ಅಮೂಲ್ಯಳಾಗಿದ್ದೇನೆ ಎಂಬುದಾಗಿ ತಿಳಿದು ಅವಳ ತಪ್ಪಾದ ಯೋಚನೆಯನ್ನು ಕೈಬಿಟ್ಟಳು. ತಿರುಗಿ ದೇವರಿಗೆ ಒಪ್ಪಿಸಿಕೊಂಡು ತನ್ನ ಜೀವಿತವನ್ನು ಆರಂಭಿಸಿದಳು. ಅವಳ ಜೀವಿತದಲ್ಲಿ ಇದ್ದಂಥ ನಿರಾಶೆಯ ಅನುಭವಗಳು, ಒಂಟಿತನದ ಅನುಭವಗಳು ಎಲ್ಲವೂ ಇದ್ದರೂ ಕೂಡ ಅದರ ಮಧ್ಯದಲ್ಲಿ ಯೇಸುವನ್ನು ನಂಬಿ ಜೀವಿಸುವಾಗ ಅವಳ ಜೀವಿತದಲ್ಲಿ ಸ್ತೋತ್ರ, ಒಂದೊಂದು ದಿನವೂ ದೇವರು ಅದ್ಭುತವಾದ ಸಂತೋಷವನ್ನು, ಉಲ್ಲಾಸವಾದ ಜೀವಿತವನ್ನು ಕೊಟ್ಟು ಆ ಮಗಳನ್ನು ದೇವರು ಬ್ಲೆಸ್ ಮಾಡಿದರು. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಜೀವಿತವೂ ಸಹ ಈ ಸಹೋದರಿ ಹಾಗೆ ಇರಬಹುದು. ಬೇಸತ್ತಂಥ ಜೀವನ, ನಿರಾಶೆಯ ಒಂದು ಜೀವನ ನಿಮ್ಮದಾಗಿರಬಹುದು. ಆದರೆ ಒಂದನ್ನು ಅರ್ಥ ಮಾಡಿಕೊಳ್ಳ್ರಿ, ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರಾಗಿದ್ದೀರಾ. ನಿಮ್ಮ ಜೀವಿತದಲ್ಲಿ ಇರುವಂಥ ಎಲ್ಲ ಪರಿಸ್ಥಿತಿಗಳನ್ನು ಒಂದಲ್ಲ ಒಂದು ದಿವಸ ದೇವರು ನೀಗಿಸಲಿಕ್ಕಿದ್ದಾರೆ. ದೇವರ ಮೇಲೆ ಸ್ತೋತ್ರ ಭಾರವನ್ನು ಇಟ್ಟು ದೇವರನ್ನು ಆತುಕೊಂಡು ಜೀವಿಸರಿ, ಎಲ್ಲವೂ ಬದಲಾಗಲಿಕ್ಕಿದೆ. ನಿಮ್ಮ ಗಂಡ ಬದಲಾಗಲಿಕ್ಕಿದ್ದಾನೆ, ನಿಮ್ಮ ಪರಿಸ್ಥಿತಿ ಬದಲಾಗಲಿಕ್ಕಿದೆ, ನಿಮ್ಮ ಸಮಸ್ಯೆಗಳು ಬದಲಾಗಲಿಕ್ಕಿದೆ. ನೀವು ಕರ್ತನ ದೃಷ್ಟಿಯಲ್ಲಿ ವಿಶೇಷವಾದ ವ್ಯಕ್ತಿಗಳಾಗಿದ್ದೀರಾ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಕರ್ತನೇ, ನೀನು ಒಳ್ಳೆಯ ದೇವರು ಸ್ವಾಮಿ. ದೇವರೇ ಅಪ್ಪ, ಈ ಲೋಕದಲ್ಲಿ ಒಂದು ಮಾತಿದೆ, ಹುಟ್ಟಿಸಿದ ದೇವರು ಹುಲ್ಲನ್ನು ತಿನ್ನುವುದಕ್ಕೆ ಬಿಡುವುದಿಲ್ಲ. ಹೌದು ಸ್ವಾಮಿ, ನೀವು ಮನುಷ್ಯರ ಕುರಿತಾಗಿ ಕಾಳಜಿ ಉಳ್ಳಂಥ ದೇವರು. ಅದಕ್ಕೆ ಒಂದು ಸುಂದರವಾದ ಸೃಷ್ಟಿಯನ್ನು ಉಂಟು ಮಾಡಿದ್ದೀರಾ. ನಮ್ಮ ಜೀವಿತದಲ್ಲಿ ಈಗ ಕಾಣುವಂಥ ಕಷ್ಟಗಳು ಅದು ಅಲ್ಪವೇ ಸರಿ ಸ್ವಾಮಿ. ದೇವರೇ, ನಮ್ಮ ಜೀವಿತದಲ್ಲಿ ಇರುವಂಥ ಎಲ್ಲ ನಿರಾಶೆ ಅನುಭವಗಳನ್ನು ನೀಗಿ ಹೋಗಲಿ. ನಾವು ನಿಮ್ಮನ್ನು ನಂಬುತ್ತೇವೆ, ನಾವು ನಿಮ್ಮನ್ನು ನಂಬಿದ್ದೇವೆ. ನಮ್ಮ ಜೀವನದಲ್ಲಿ ಒಂದು ಅದ್ಭುತ ಮಾಡಿರಿ ಸ್ವಾಮಿ. ಈ ವಿಡಿಯೋನ ವಾಚ್ ಮಾಡುತ್ತಾ ಇರುವಂಥ ಅನೇಕ ಕುಟುಂಬಗಳಲ್ಲಿ ಪರಿಸ್ಥಿತಿಗಳು ಬದಲಾಗಲಪ್ಪ, ಅವರ ಕಣ್ಣೀರಿನ ಜೀವನ ನೀಗಿ ಹೋಗಲಿ. ನಿನ್ನ ನಾಮದಲ್ಲಿ ಒಂದು ಅದ್ಭುತ ಸಂಭವಿಸಲಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್.
ಪ್ರೈಸ್ ಲಾರ್ಡ್. ಹಾಗಾದರೆ ಪ್ರೀತಿಯುಳ್ಳ ದೇವಜನರೇ, ನೀವು ಬಹಳ ಗುಬ್ಬಿಗಳಿಗಿಂತ ಹೆಚ್ಚಿನವರಾಗಿದ್ದೀರಾ, ವಿಶೇಷವಾದ ವ್ಯಕ್ತಿಯಾಗಿದ್ದೀರಾ. ದೇವರು ನಿಮ್ಮನ್ನು ಅದ್ಭುತವಾಗಿ ನಡೆಸಲಿಕ್ಕಿದ್ದಾರೆ. ದೇವರನ್ನ ನಂಬಿ ಜೀವಿಸಿ. ನಾಳೆ ಮಗದೊಂದು ಆತ್ಮಿಕ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸಲಿಕ್ಕಿದ್ದೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಮೈ ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.